ತಾಂಡವ್ ನಾನು ಖುಷಿಯಲ್ಲಿ ವಿಶ್ ಮಾಡ್ತಿದ್ರೆ ಯು ನಾಟ್ ಇವನ್ ಬಾದರಿಂಗ್ ಅಬೌಟ್ ಇಟ್. ಶ್ರೇಷ್ಠ ಪ್ಲೀಸ್ ನನಗೆ ಇರಿಟೇಟ್ ಮಾಡಬೇಡ. ತಾಂಡವ್ ಏನಾಯ್ತು ಇವಾಗ? ನಿನ್ ಬಿಸ್ನೆಸ್ ಮೀಟಿಂಗ್ ಸಕ್ಸಸ್ ಆಯ್ತು ಅಂತ ಖುಷಿಲಿ ಇಷ್ಟೆಲ್ಲ ಮಾಡಿದ್ರೆ ನೀನ್ ನೋಡಿದ್ರೆ ಹೀಗೆ ಆಡ್ತಿದ್ಯಲ್ಲ. ಅಣ್ಣ ಅಷ್ಟೆಲ್ಲ ಹೇಳಿದ್ರು ಯಾಕಣ್ಣ ಹೀಗ್ ಮಾಡ್ತಿದ್ದೀರಿ? ಈ ಫೈಲ್ ನ ಆದಿತ್ಯರಿಗೆ ಕೊಡಿ ಅಂದ್ರೆ ಇವ್ರ ಹತ್ರ ಕೊಟ್ಟಿದ್ದೀರಲ್ಲ, ಯಾಕಣ್ಣ? ನೋಡಿ ಅಣ್ಣ, ಇಷ್ಟೆಲ್ಲ ಆದ್ಮೇಲೂ ನೀವ್ ಹೇಳ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡ್ ಕೂರೋದಕ್ಕೆ ನನ್ ಕೈಲಿ ಆಗಲ್ಲ. ನಾನೇ ಹೋಗಿ ಫೈಲ್ ಕೊಡ್ತೀನಿ. Gentlemen, I'm really sorry. ಹೌದು, ನಾನು ಆ ಫೈಲ್ನ ತಗೊಂಡ್ಬರ್ಬೇಕಾಗಿತ್ತು, ಬಟ್ ಐ ಥಿಂಕ್ ಐ ಫಾರ್ಗಾಟ್. ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ನೋ ಆದಿ, ವಿ ಆರ್ ಸಾರಿ. ಭಾಗ್ಯ, ಈ ಫೈಲ್ ನಿಮ್ಗೆ ಸಿಕ್ತು? ಇದು ನಿಮ್ ಮನೆ ಹತ್ರ ಬಿದ್ದಿತ್ತು, ಕೊಟ್ಟು ಹೋಗೋಣ ಅಂತಾರೆ ಬಂದೆ, ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಾನೇನ್ ಬರ್ತೀನಿ. ಇರಿ, ಒಂದು 5 ನಿಮಿಷ ಮೀಟಿಂಗ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಹೊರಡ್ತೀನಿ. ಪ್ಲೀಸ್ 5 minutes ವೇಟ್ ಮಾಡಿ. ಸಾರಿ ಎವ್ರಿಬಡಿ. ದಿಸ್ ಇಸ್ ದ ಫೈಲ್. ಪ್ಲೀಸ್ ಬಿ ಸೀಟೆಡ್. Please go through. ಸೂಪರ್ ಆದಿ ತಾಂಡವ್. ಐ ಮೀನ್ Yes, I am in. ಐ ಆಮ್ ಆಲ್ಸೋ. ಪಾಂಡು, ಲೆಟ್ಸ್ ಹ್ಯಾವ್ ಲಂಚ್. ಪಾಂಡು, ಇವ್ರನ್ನೆಲ್ಲ ಊಟಕ್ಕೆ ಕರ್ಕೊಂಡು ಹೋಗಿ. ಪ್ಲೀಸ್. ಅದು ನೀವು? ಐ ಜಾಯಿನ್ ಯು ಇನ್ ಸಮ್ ಟೈಮ್. ಭಾಗ್ಯ, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಥ್ಯಾಂಕ್ಸ್ ತುಂಬಾ ಚಿಕ್ಕ ಪದ. ಇವತ್ತು ನೀವು ಮಾಡಿದಿರಲ್ಲ ಹೆಲ್ಪು, ಅದು ನಿಜವಾಗ್ಲೂ ತುಂಬಾ ದೊಡ್ಡ ಹೆಲ್ಪ್. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನಿಮಗದು ಗೊತ್ತಿಲ್ಲ ಅಲ್ವಾ ಬ್ರದರ್? ಎಸ್, ಹೌದು. ಭಾಗ್ಯ, ನೀವೇನಾದ್ರೂ ಒಂದ್ ವೇಳೆ ಫೈಲ್ ತಂದು ಕೊಟ್ಟಿರ್ಲಿಲ್ಲ ಅಂದ್ರೆ ಎಷ್ಟು ಅವಮಾನ ಆಗ್ತಿತ್ತು ಗೊತ್ತಾ? ಎಲ್ರ ಮುಂದೆ ನಾವು ತಲೆ ತಗ್ಸೋ ಹಾಗಾಗ್ತಿತ್ತು. ಹೌದು, ನೀವೇನ್ ನಮ್ಮನೆ ಕಡೆ? ಅದು ಪೂಜಾ ಸ್ವೀಟ್ ಮಾಡ್ಕೊಂಡು ತಗೊಂಡ್ ಬಾ ಅಂತ ಹೇಳಿದ್ಲು. ಸ್ವೀಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೆ ಮನೆ ಹತ್ರ, ಆವಾಗ ಫೈಲ್ ಅಲ್ಲಿ ಬಿದ್ದಿದ್ ನೋಡಿದೆ. ಸೂಪರ್, ನೀವು ಬಂದಿದ್ದು ಒಳ್ಳೇದಾಯ್ತು ನೋಡಿ. ಇಲ್ಲ ಅಂದ್ರೆ ನಮ್ ಬ್ರದರ್ ಎಫರ್ಟ್ ಹಾಕಿದಾರಲ್ಲ, ಎಲ್ಲ ವೇಸ್ಟ್ ಆಗ್ತಿತ್ತು. ಬ್ರದರ್, ಇವತ್ತು ಇವರಿಂದನೇ ನಮ್ ಪ್ರಾಜೆಕ್ಟ್ ಸೇವ್ ಆಯ್ತು. ಭಾಗ್ಯ, ಇವತ್ತು ನೀವು ನಮ್ ಮೇನ್ ಗೆಸ್ಟ್ ಇದ್ದಂಗೆ. ಇವತ್ತು ನೀವು ನಮ್ ಜೊತೆನೆ ಊಟ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ, ಅದೆಲ್ಲ ಏನು ಬೇಡ, ನಾ ಹೊರಡ್ತೀನಿ. ಅರೆ, ಹಾಗೆ ಹೇಳಿದ್ರೆ ಹೇಗೆ? ಬರ್ಬೇಕು ಅಂದ್ಮೇಲೆ ಬರ್ಬೇಕು ಅಷ್ಟೇ. ಬ್ರದರ್, ನೀವ್ ಹೇಳಿ. ಹೌದು ಭಾಗ್ಯ ಅವರೇ, ಪ್ಲೀಸ್ ನೀವು ನಮ್ಮ ಜೊತೆ ಬನ್ನಿ. ಅದು ಭಾಗ್ಯ ಅವರೇ, ಬರಬೇಕು ಅಂದ್ಮೇಲೆ ಬರಬೇಕು ಅಷ್ಟೇ. ನಡೀರಿ ಪ್ಲೀಸ್. ಭಾಗ್ಯ ಅವರೇ,
ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ಅಯ್ಯೋ ಆದಿಯವ್ರೆ, ನೀವ್ ಆಗಿದ್ದ ನನಗೆ ಇದು 53ನೇ ಸಲ ಥ್ಯಾಂಕ್ಸ್ ಹೇಳ್ತಾ ಇರೋದು ಅನ್ಸುತ್ತೆ. ನಿಮ್ಗೆ ಥ್ಯಾಂಕ್ ಯು ಹೇಳಿ ಹೇಳಿ ಬೇಜಾರಾಗಿಲ್ವಾ? ಅಲ್ಲ, ನೀವು ಮಾಡಿರೋ ಕೆಲಸ ಆಗಿತ್ತು, ಅದಕ್ಕೆ ಹೇಳಿದೆ ಅಷ್ಟೇ. ಅಯ್ಯೋ ಆದ್ರೂ ಆದಿಯವ್ರೆ, ಪಾಪ ನನ್ಗೋಸ್ಕರ ನೀವ್ ಯಾಕೆ ಇಷ್ಟೆಲ್ಲ ತೊಂದ್ರೆ ತಗೊಳ್ತಿದ್ದೀರಿ? ನಾನು ಆಟೋಲ್ಲೇ ಹೋಗ್ತಿದ್ದೆ. ಭಾಗ್ಯ ಅವರೇ, ಪ್ಲೀಸ್ ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ. ಆ ಫೈಲು ನಮ್ಮ ಮೀಟಿಂಗ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತು ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಮ್ಮಿಂದಾನೇ ನಮ್ಗೆ ಆ ಪ್ರಾಜೆಕ್ಟ್ ಓಕೆ ಆಗಿದ್ದು. ಆದಿಯವ್ರೆ, ನನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದೇ ಕೆಲಸ ಮಾಡಿರೋರು. ಇಲ್ಲ ಭಾಗ್ಯ ಅವರೇ, ನೀವಾಗಿದ್ದಕ್ಕೆ ಇದನ್ನೆಲ್ಲ ಮಾಡಿದೀರಾ. ಅಲ್ಲ, ಬೇರೆಯವರು ಉಸಾಬ್ರಿ ನಮ್ಗೆ ಯಾಕೆ ಅಂತ ನೀವು ಹೊರಟೋಗಿದ್ರೆ ಆ ಫೈಲ್ ನಮ್ ಕೈ ಸೇರ್ತಾನೆ ಇರ್ಲಿಲ್ಲ. ಆ ಫೈಲ್ ಸಿಕ್ಕಿರ್ಲಿಲ್ಲ ಅಂದಿದ್ರೆ ನಾವು ಮಾಡಿದ ಎಫರ್ಟ್ ಎಲ್ಲ ನೀರಲ್ಲಿ ಹೋಮ ಆಗ್ತದೆ. ಅಯ್ಯೋ ಹಾಗೆಲ್ಲ ಏನು ಇಲ್ಲ ಆದಿಯವ್ರೆ. ಪರಿಶ್ರಮ ಯಾರು ಹಾಕ್ತಾರೋ ಅವ್ರ ಜೊತೆ ದೇವ್ರು ಯಾವತ್ತೂ ಇದ್ದೇ ಇರ್ತಾನೆ. ಒಬ್ಬೊಬ್ಬೊಬ್ಬ, ಏನ್ ಫಿಲಾಸಫಿ ರೀ! ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ನೀವು? ದಿನಕ್ಕೊಂದು ಹೊಸ ವಿಷಯ ಹೇಳ್ತೀರಲ್ರಿ. ಹೊಸ ವಿಷಯನ? ಹಾ, ಅವತ್ತು ದೇವಸ್ಥಾನದಲ್ಲಿ ಒಂದು ವಿಷಯ ಹೇಳಿದ್ರಿ, ಇವತ್ತು ಈ ವಿಷಯ ಹೇಳ್ತಾ ಇದ್ದೀರಾ. ಒಟ್ನಲ್ಲಿ ಹೊಸ ಹೊಸ ವಿಷಯನ ನನ್ನ ಕಲಿಸ್ತಾ ಇದ್ದೀರಾ. ಸೂಪರ್ ರೀ ನೀವು. ಹಾಗೆಲ್ಲ ಏನು ಇಲ್ಲ, ನೀವು ಒಳ್ಳೆ. ಭಾಗ್ಯ, ಅದರಿಂದ ಎಷ್ಟು ಇಂಪ್ಯಾಕ್ಟ್ ಆಯ್ತು ಗೊತ್ತಾ? ಏನ್ ಇಂಪ್ಯಾಕ್ಟ್? ನೀವು ಅವತ್ತು ಹೇಳಿದ್ರಲ್ಲ, ದೇವಸ್ಥಾನದಲ್ಲಿ ಶೂ ಕಳೆದು ಹೋದ್ರೆ ನಮ್ಮ ಹಳೆ ಕರ್ಮ ಎಲ್ಲ ಹೋಗುತ್ತೆ, ನಾವು ಎಫರ್ಟ್ ಹಾಕ್ಬೇಕು ಅಂತ. ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಅದರಿಂದ ತುಂಬಾ ಚೇಂಜಸ್ ಆಯ್ತು ಗೊತ್ತಾ? ಹೌದಾ? ಏನಂತ ಚೇಂಜಸ್? ಅಂತೂ ತಾಂಡವ್ ಅನ್ಕೊಂಡಿದ್ನೆಲ್ಲ ಸಾಧಿಸ್ಬಿಟ್ಟ. ಅವ್ನ್ ಬರ್ತಿದಂಗೆ ಈ ಕ್ಯೂಟ್ ಸರ್ಪ್ರೈಸ್ ನೋಡಿ ಫುಲ್ ಖುಷಿ ಆಗ್ತಾನೆ. ಕರೆಕ್ಟ್ ಅಲ್ವಾ? ಎಲ್ಲ ರೆಡಿ ಆದ್ಮೇಲೆ ಕಾವ್ಯ ಕಾಲ್ ಮಾಡು ಅಂದಿದ್ದು. ಕಾಲ್ ಮಾಡಿ ತೋರ್ಸೋಣ. ಹಾಯ್ ಶ್ರೇಷ್ಠ. ಹಾಯ್ ಕಾವ್ಯ. ಕಾವ್ಯ, ಎಲ್ಲ ರೆಡಿ ಆಗಿದೆ, ನೋಡು ಹೇಗಿದೆ ಅಂತ. ಕಾವ್ಯ, ಎಲ್ಲ ಡೆಕೋರೇಷನ್ ಹೇಗಿದೆ? ಶ್ರೇಷ್ಠ, ಪರ್ಫೆಕ್ಟ್ ಆಗಿದೆ. ಸೂಪರ್ ಆಗಿ ರೆಡಿ ಮಾಡಿದ್ಯಾ. ತಾಂಡವ್ ಏನಾದ್ರು ಬಂದ್ ನೋಡಿದ್ರೆ ತುಂಬಾ ಇಷ್ಟಪಡ್ತಾರೆ. ಹೌದಾ? ಇದ್ರಲ್ಲಿ ರೀಲ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತಾ? ಖಂಡಿತ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೋ, ಆಮೇಲೆ ಎಡಿಟ್ ಮಾಡಿದ್ರಾಯ್ತು. ಸರಿ ಕಣೆ, ಎಲ್ಲ ಆದ್ಮೇಲೆ ವಿಡಿಯೋನ ನಿನ್ನ ಕಳಿಸ್ತೀನಿ. ಓಕೆ, ಎಂಜಾಯ್ ದ ಪಾರ್ಟಿ. ಬಾಯ್. ಬಾಯ್ ಕಾವ್ಯ. ತಾಂಡವ್ ಬಂದ ಅನ್ಸುತ್ತೆ. ಕಂಗ್ರ್ಯಾಚುಲೇಷನ್ ಬೇಬಿ. ಏ ತಾಂಡವ್ ನಿಂತ್ಕೋ. ತಾಂಡವ್ ನಿಂತ್ಕೋ. ತಾಂಡವ್, ನಾನ್ ಖುಷಿಯಲ್ಲಿ ವಿಶ್ ಮಾಡ್ತಿದ್ರೆ ಯು ನಾಟ್ ಇವನ್ ಬಾದರಿಂಗ್ ಅಬೌಟ್ ಇಟ್. ಶ್ರೇಷ್ಠ, ಪ್ಲೀಸ್ ನನಗೆ ಇರಿಟೇಟ್ ಮಾಡ್ಬೇಡ. ತಾಂಡವ್, ಏನಾಯ್ತು ಇವಾಗ? ನಿನ್ ಬಿಸ್ನೆಸ್ ಮೀಟಿಂಗ್ ಸಕ್ಸಸ್ ಆಯ್ತು ಅಂತ ಖುಷಿಲಿ ಇಷ್ಟೆಲ್ಲ ಮಾಡಿದ್ರೆ ನೀನ್ ನೋಡಿದ್ರೆ ಹೀಗ್ ಆಡ್ತಿದ್ಯಲ್ಲ. ಬಿಸ್ನೆಸ್ ಡೀಲ್ ಏನಾದ್ರು ಕ್ಯಾನ್ಸಲ್ ಆಯ್ತಾ? ಆತರ ಎಲ್ಲ ಏನು ಆಗ್ಲಿಲ್ಲ. ಪ್ರಾಜೆಕ್ಟ್ ಕಾಂಟ್ರಾಕ್ಟ್ ಎಲ್ಲ ಸೈನ್ ಮಾಡ್ಬಿಟ್ಟು ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಕೊಂಡೇ ಬರ್ತಾ ಇರೋದು. ಮತ್ ಯಾಕೋ ಹೀಗೆ ಸಿಡಿ ಸಿಡಿ ಅಂತ ಆಡ್ತಿದ್ಯಾ? ಶ್ರೇಷ್ಠ, ನಾನು ಇವಾಗ ತಾನೇ ಆಫೀಸಿಂದ ಬರ್ತಾ ಇದ್ದೀನಿ. 1000 ಕ್ವೆಶ್ಚನ್ ಕೇಳಿ ಇರಿಟೇಟ್ ಮಾಡ್ಬೇಡ. ಅದೇ ಏನು ಹೇಳ್ತಿದ್ಯಾ? ಭಾಗ್ಯನು ಕಾರಣನಾ? ಹೌದಪ್ಪ, ಇವತ್ತು ಪ್ರಾಜೆಕ್ಟ್ ನನ್ನ ಕೈ ತಪ್ಪು ಹೋಗೋ ಹಂತಕ್ಕೆ ಬಂದಿತ್ತು. ಅದನ್ನ ಸೇವ್ ಮಾಡಿದ್ದು ಭಾಗ್ಯ ಅವರು. ಅದೇ ಗಣ. ಎಲ್ಲಿ ಫೈಲ್ ಕೊಡಿ. ಇದು ನಿಮ್ ಮನೆ ಹತ್ರ ಬಿದ್ದಿತ್ತು, ಕೊಟ್ಟು ಹೋಗೋಣ ಅಂತಾನೆ ಬಂದೆ, ತಗೊಳ್ಳಿ.
ಭಾಗ್ಯ ನನ್ನ ಮನೆಗೆ ಒಳ್ಳೇದಾಗಿದೆ ಕಣ. ಈ ಮನೆಗೆ ಮಹಾಲಕ್ಷ್ಮಿ ಅಂತ ಸೊಸೆನ್ ಕೊಟ್ಲು. ಈ ಕೆಲಸದ ವಿಚಾರದಲ್ಲೂ ಎಲ್ಲ ನಮ್ ಕೈ ಮೀರಿ ಹೋಗುತ್ತೆ ಅಂದಾಗ ಬಂದ್ ಸಹಾಯ ಮಾಡಿದ್ಲು. ಹೌದಪ್ಪ, ಇವತ್ತೇನಾದ್ರೂ ಭಾಗ್ಯ ಅವರ ಫೈಲ್ ತಂದು ಕೊಡದೇ ಇದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗ್ತಿದೆ. ಈಗ ಏನು ಆಗಿಲ್ವಲ್ಲ, ಅದಕ್ಕೆ ಯಾಕೋ ಯೋಚನೆ ಮಾಡ್ತಿದ್ಯಾ? ಹಾ ಅಪ್ಪ, ಈ ಎಲ್ಲಾ ಕ್ರೆಡಿಟ್ ಭಾಗ್ಯ ಅವ್ರಿಗೆ ಸೇರಿದ್ದು. ಅದೇ ಎಲ್ಲದಕ್ಕೂ ಭಾಗ್ಯ ಕಾರಣ ಅಂತ ಬಾಯಿನಲ್ಲಿ ಹೇಳಿದ್ರೆ ಸಾಲದಪ್ಪ. ಅಷ್ಟು ದೊಡ್ಡ ಪ್ರಾಜೆಕ್ಟ್ ಸಕ್ಸಸ್ ಆಗಿದೆ, ಏನಾದ್ರೂ ನಮ್ಗೆ ಗಿಫ್ಟ್ ಕೊಡ್ಬೇಕಲ್ವಾ? ಹಾ ಅಪ್ಪ, ನಾನು ಅದನ್ನೇ ಥಿಂಕ್ ಮಾಡ್ತಾ ಇದ್ದೆ, ಅವ್ರಿಗೆ ಏನ್ ಗಿಫ್ಟ್ ಕೊಡೋದು ಅಂತ. ಅಣ್ಣ, ಕೊಡ್ಬೇಕು ಅಂದ್ರೆ ಸುಮ್ಮನೆ ಕೊಟ್ರೆ ಆಗಲ್ಲ. ಇಷ್ಟು ದೊಡ್ಡ ಹೆಲ್ಪ್ ಮಾಡಿದಾರೆ ಅಂತಂದ್ರೆ ದೊಡ್ಡದಾಗಿ ಏನೋ ಕೊಡ್ಬೇಕು. ಕುಸುಮ, ಮಾತೆ ತಗೊಳಕ್ ಮರ್ತೆ, ಬಂದೆ, ಒಂದ್ ನಿಮಿಷ. ಅಲ್ಲ ಮಾವ, ನೀವು ಕೂರಿ, ನಾನು ತಗೊಂಡ್ ಬರ್ತೀನಿ. ನಾ ಹೋಗ್ತೀನಿ. ಟೇಬಲ್ ಪಕ್ಕನೇ ಇದೆ. ಅಮ್ಮ, ಇವತ್ ನಿನ್ ಡೇ ಹೇಗಿತ್ತು? ತುಂಬಾ ಕೆಲ್ಸ ಆಯ್ತಾ? ಅಷ್ಟೊಂದೇನು ಕೆಲಸ ಇರ್ಲಿಲ್ಲ ಬಂಗಾರಿ, ಸ್ವಲ್ಪ ಇತ್ತು ಅಷ್ಟೇ. ಅತ್ತೆ, ಏನಾಯ್ತತೆ? ಯಾಕೆ ಒಂಥರ ಕೂತಿದ್ದೀರಿ? ಬಂದಾಗಿಂದ ನೋಡ್ತಿದ್ದೀನಿ, ಸಪ್ಪು ಕೂತಿದ್ದೀರಾ, ಏನಾಯ್ತತೆ? ಹಾಗೆಲ್ಲ ಏನು ಇಲ್ಲ ಮಗಳೇ. ಅಮ್ಮ, ಅಜ್ಜಿ ಸಂಜೆಯಿಂದನೂ ಹೀಗೆ ಇದ್ದಾರೆ. ನಂಗೂ ಏನಾಯ್ತು ಅಂತ ಕೇಳಿ ಕೇಳಿ ಸಾಕಾಯ್ತು. ಕೇಳಿದ್ರೆ ಏನು ಹೇಳ್ತಾನೆ ಇಲ್ಲ.